ಸಂಘಟನೆ ಪರವಾಗಿ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ದಿನದ ಪತ್ರಿಕಾ ಹೇಳಿಕೆ ಕಳೆದ 5-6 ದಿನಗಳ ಹಿಂದೆ ಒಬ್ಬ ಹರೀಶ್ ಅಂತಕ್ಕಂಥ ಗಿರಾಕಿ ನನ್ನ ವೈಯಕ್ತಿಕ ವಿಚಾರವನ್ನು ಎತ್ತಿ ಮಾತಾಡಿರುವುದರ ಸಲುವಾಗಿ ಈ ದಿನ ನಮ್ಮ ಕರ್ನಾಟಕ ಜನನಿರ್ಣಯ ವೇದಿಕೆ ವತಿಯಿಂದ ನಾವು ನಮ್ಮ ಪದಾಧಿಕಾರಿಗಳು ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ವಿಚಾರ ಇಷ್ಟೇ. ಹರೀಶ್ ಅಂತಕ್ಕಂಥ ಒಬ್ಬ ಗಿರಾಕಿ ಪತ್ರಿಕಾ ಮಾಧ್ಯಮ ಮುಖಾಂತರ ಅವರ ಪರಿಚಯ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲೇ ಪತ್ರಿಕೆ ಮಾಧ್ಯಮದವ್ರಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ಯಾವ ರೀತಿ ಅಂತಂದರೆ ತನ್ನ ಅಕ್ಕಪಕ್ಕ ಕೂತ್ಕೊಂಡಿದ್ದಂಥವ್ರನ್ನು ಪರಿಚಯ ಮಾಡೋಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು, ಸಾಮಾನ್ಯ ಪ್ರಜೆಯನ್ನು ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಂಥೇಳಿ ಜನರಿಗೆ ಮತ್ತು ತಮಗೆ ದಿಕ್ಕು ತಪ್ಪಿಸ್ತಕ್ಕಂಥ ಮಾಹಿತಿಯನ್ನು ನೀಡ್ತಾರೆ. ಅಂಥ ವ್ಯಕ್ತಿ ನನ್ನ ವೈಯಕ್ತಿಕ ವಿಚಾರದ ಬಗ್ಗೆ ಮಾತಾಡಿದಾಗ ನಾವು ಸುಮ್ಮನೆ ಕೂತ್ಕೊಳ್ತಕ್ಕಂಥ ವ್ಯಕ್ತಿ ನಾನಲ್ಲ. ಕಾರಣ ಏನಂತಂದರೆ ನಾನೊಬ್ಬ ಪರಿಶುದ್ಧ ರೈತನ ಮಗ. ಆತ ಹೇಳಿದಂಗೆ ಒಂದಂತೂ ಸತ್ಯ ಹೇಳಿದ್ದಾನೆ. ಯಾವ ವಿಚಾರದಲ್ಲಂದರೆ 15 ವರ್ಷ ದುಡ್ದಿದ್ಯಾ ನೀನು ಅಂತ. ಅದಕ್ಕಾಗಿ ನಾನು ಕೊಡ್ತಕ್ಕಂಥ ಟೈಟ್ಲ್ ಆತನಿಗೆ ಹರೀಶ ಅಂತಕ್ಕಂಥ ಹೆಸರನ್ನ ಹಿಂದೆ ಮತ್ತು ಮುಂದೆ ಸತ್ಯ ಹರಿಶ್ಚಂದ್ರ ಅಂತ ಇಟ್ಕೊಂಡ್ರೆ ಬಹುಶಃ ತಪ್ಪಾಗಲಾರ್ದೇನೋ. ಈ ದಿನ ನಾನು ಮಾತಾಡ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಮೊನ್ನೆ ನಮ್ಮ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ವಿ ಶಿವಾರೆಡ್ಡಿರವರನ್ನು ನಮ್ಮ ಸಂಘಟನೆಯ ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾಗಿ ಕಾರ್ಯಕಾರಿಣಿ ಸಮಿತಿಯಲ್ಲಿ ಇಟ್ಟು ನಮ್ಮ ಪದಾಧಿಕಾರಿಗಳ ನೇತೃತ್ವದಲ್ಲಿ ಅವರನ್ನು ಸೇರ್ಪಡೆ ಮಾಡ್ಕೊಳ್ತೀರಿ. ಅಂಥ ಸಂದರ್ಭದಲ್ಲಿ ನಾನು ಸಾರ್ವಜನಿಕ ವಲಯದಲ್ಲಿ ಕೇಳ್ಪಟ್ಟಂಥ ಮಾತುಗಳನ್ನು ಇಲ್ಲಿ ನಾನು ಮಾತಾಡಬೇಕಾಗ್ತದೆ. ಕಾರಣ ಏನಂತಂದರೆ, ನಾನು ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿರ್ತೀನಿ. ಜೊತೆಗೆ ಈ ಕ್ಷೇತ್ರದ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಸಂಪೂರ್ಣ ಪರಿಚಯ ನನಗಿರುತ್ತೆ. ಕಾರಣ ಏನಂತಂದರೆ, ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಉದ್ದಗಲಕ್ಕೂ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಓಡಾಡಿರ್ತಕ್ಕಂಥ ವ್ಯಕ್ತಿ ನಾನಾಗಿರೋದು ನಿಜ, ಜಗಜ್ಜಾಹಿರು. ಇಂಥ ಸಂದರ್ಭದಲ್ಲಿ ನನಗೆ ಆತ ಹೇಳ್ತಾನೆ, ನೀನು ನಮ್ಮ ನಾಯಕರ ಹತ್ರ ಬರೋಕ್ಕೆ ಮುಂಚೆ ನೀನೇನಾಗಿದ್ದೆ ಅಂತ ಹೇಳ್ತಾರೆ. ನಾನು ಒಬ್ಬ ರೈತನ ಮಗ. 5 ಎಕರೆಗೆ ಆಲೂಗಡ್ಡೆಯನ್ನು ಉಳಿರ್ತೀವಿ. ಅದಕ್ಕೆ ಮೊದಲನೇ ಬಾರಿ ಅದಕ್ಕೆ ನೀರು ಹಾಯಿಸ್ಬೇಕಾದ್ರೆ ಅದರ ಕಷ್ಟ ಏನಂತ ನನಗೆ ಗೊತ್ತಿರುತ್ತೆ. ನನಗೆ ನನ್ನದೇ ಆದಂಥ ಒಬ್ಬ ಸಂಬಂಧಿ ಒಬ್ಬರು ಫೋನ್ ಮಾಡ್ತಾರೆ, ಹೊಸ ವ್ಯಕ್ತಿ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, ದಯಮಾಡಿ ನಿನಗಿರ್ತಕ್ಕಂಥ ನಾಲೆಡ್ಜನ್ನು ಚುನಾವಣೆಯಲ್ಲಿ ಪ್ರಚಾರ ಮಾಡೋದ್ರ ಮುಖಾಂತರ ಅವ್ರ ಗೆಲುವಿಗೆ ನೀನು ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ಒಬ್ಬ ಮಾಸ್ಟ್ರು ನನಗೆ ಕರೆ ಮಾಡ್ತಾರೆ. ಹೆಸರು ಬೇಡ, ನಮ್ಮ ಸಂಬಂಧಿನೇ. ಹಾಗಾಗಿ ನಾನು ಆತನ ಮಾತಿಗೆ ಮತ್ತು ನಮ್ಮ ಕುಟುಂಬದ ಮಾತಿಗೆ ಹೋಗೊಟ್ಟು ನಮ್ಮ ತಂದೆ ನೀರು ಕಟ್ತಾರೆ ಅಂತ ಸಂದರ್ಭದಲ್ಲಿ ನಾನು ನೀರು ಕಟ್ಟೋದನ್ನು ಅಲ್ಲಿ ಆ ಚೆನಿಕೆಯನ್ನು ಅಲ್ಲಿ ಹಾಕಿ ಅಲ್ಲಿಂದ ನಾನು ಬರ್ತೀನಿ. ಬಂದು ಕುವೆಂಪು ಸರ್ಕಲಲ್ಲಿ ಒಂದು ಕ್ಯಾಂಟರ್ ಹತ್ಕೊಂಡವನು 2010, 2013, 2018, 2023 ಇಷ್ಟು ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಮತ ಕೇಳಿರ್ತಕ್ಕಂಥ, ಈಗ ಹೇಳ್ತೀನಿ, ಆ ಪಕ್ಷ ಯಾವುದು ಅಂತಂದರೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿರ್ತೀನಿ. ಹಾಗಾಗಿ ಕೆಲಸ ಮಾಡಿ ಈಗ ಕೆಲವೇ ದಿನಗಳಲ್ಲಿ ಬಹುಶಃ ಆ ನಾಯಕರಿಗೂ ನನಗೂ ಇರ್ತಕ್ಕಂಥ ವೈಯಕ್ತಿಕ ವಿಚಾರ, ದುಡ್ದಿರ್ತಕ್ಕಂಥವ್ರು ನಾನು, ದುಡ್ಸ್ಕೊಂಡಿರ್ತಕ್ಕಂಥವ್ರು ಅವರು ಬಿಟ್ಟರೆ ಈ ವ್ಯಕ್ತಿ ಯಾರು, ಈ ಗಿರಾಕಿ ಯಾರು? ಈ ಗಿರಾಕಿ ಡಿ ಕೆ ರವಿರವರು ಸತ್ತಂಥ ಸಂದರ್ಭದಲ್ಲಿ ತಾಲೂಕು ಆಫೀಸ್ಗೆ ಕಲ್ಲೊಡೆದಂಥ ಗಿರಾಕಿ. ಈಗಾಗಲೇ ಹಲವಾರು ಪ್ರಕರಣಗಳು ಇತ್ತ ಮೇಲೆ ದಾಖಲಾಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ದಾಖಲೆ ಇದೆ ನನ್ನ ಬಳಿ ದಾಖಲೆ ಇದೆ. ಈತ ಯಾರು, ಈತನ ಮೇಲೆ ಯಾವ್ಯಾವ ಪ್ರಕರಣಗಳು ದಾಖಲಾಗಿದೆ ಅನ್ನೋದಕ್ಕೆ ದಾಖಲೆ ನನ್ನ ಬಳಿ ಇದೆ. ಹಾಗಾಗಿ ಮತ್ತೊಂದು ಮಾತನ್ನು ಹೇಳ್ತಾನೆ, ನನಗೆ ಮನೆ ಕಟ್ಟಿಸ್ಕೊಟ್ರು ಅಂತ ಹೇಳ್ತಾರೆ. ನನಗೆ ಮನೆ ಕಟ್ಟಿಸ್ಬೇಕಾದ್ರೆ ಅದನ್ನ ಬಹುಶಃ ಗಾರೆ ಕೆಲಸ ಮಾಡ್ತಕ್ಕಂಥ ಮೇಸ್ತ್ರಿಗೆ ಎಷ್ಟು ಕೂಲಿ ಅಥವಾ ಕಲಿಸ್ಕೊಡ್ತಕ್ಕಂಥ ವ್ಯಕ್ತಿಗೆ ಎಷ್ಟು ಕೂಲಿ ಅಂತಕ್ಕಂಥದ್ದು ಗೊತ್ತಿಲ್ಲ. ನಾನು ಚೋಳಮಂಡಲಂ ಫೈನಾನ್ಸಲ್ಲಿ ಸಾಲವನ್ನು ತಗೊಂಡಿರ್ತೀನಿ. ಸಾಲವನ್ನು ತಗೊಂಡು ಸುಮಾರು 5 ವರ್ಷಗಳ ತನಕ ನಾನು ಕಟ್ಟಂಥದ್ದೆಲ್ಲವೂ ಸಹ ಬಡ್ಡಿಗೆ ಹೋಗ್ತದೆ. ತದನಂತರ ನಾನು ಆ ಸಾಲವನ್ನು ಮನೆ ಕ್ಲಿಯರ್ ಮಾಡ್ತೀನಿ, ಸಾಲ ತೀರುವಳಿ ಸಹ ಮಾಡಿರ್ತೀನಿ. ನನಗೆ ಯಾವುದೇ ರೀತಿ ಮನೆ ಬಂದಿಲ್ಲ, ಮನೆ ನಾನು ಸಾಲ ಮಾಡಿ ಕಟ್ಟಿರ್ತೀನಿ.
ಹಾಗಾಗಿ ತಮ್ಮ ಗಮನಕ್ಕೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ತದನಂತರ ಮತ್ತೊಂದು ಮಾತನ್ನು ಹೇಳ್ತಾರೆ, ವಿಚಾರ ಹೇಳ್ತಾರೆ. ಕಾರ್ ಏನಪ್ಪ ಅಂತಂದರೆ, ಚುನಾವಣಾ ಪ್ರಚಾರದಲ್ಲಿ ನಾನು ಆ ಕಾರಲ್ಲಿ ಇಡೀ ಕ್ಷೇತ್ರ ಸುತ್ತಿರೋದು, ಇಡೀ ಜನಕ್ಕೆ ಗೊತ್ತಿರೋಂಥದ್ದು, ಜಗಜ್ಜಾಹೀರಾಗಿರ್ತಕ್ಕಂಥದ್ದು ಶತಸಿದ್ಧ. ಹಾಗಾಗಿ ಆ ಕಾರನ್ನು ಅಲ್ಲೇ ಇರ್ತದೆ. ಆ ಥರ ಏನಾದರೂ ನನಗೆ ಯಾರಿಗಾದರೂ 29 ಫಾರಮಲ್ಲಿ ಸಿಗ್ನೇಚರ್ ಮಾಡಿ ನನಗೆ ಕೊಟ್ಟಿದ್ದರೆ ಅವ್ರ ದಾಖಲೆಯನ್ನು ಬಿಡುಗಡೆ ಮಾಡ್ಬೋದು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದ್ರ ಮಧ್ಯದಲ್ಲಿ ವಿಚಾರ ಏನಪ್ಪ ಅಂದರೆ, ನೀನು RTI ಕಾರ್ಯಕರ್ತ ಅಂತ ಹೇಳ್ತಾನೆ. ನಾನು RTI ಕಾರ್ಯಕರ್ತ ಅಂತಂದರೆ ಸಂವಿಧಾನದ ಅಡಿಯಲ್ಲಿ ಬಂದಿರತಕ್ಕಂತಹ 2005 6/1 7/1 ಅಡಿಯಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರು ಮಾಹಿತಿ ಕೇಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾನು ಮಾಹಿತಿ ಕೇಳಿ ಯಾರಿಂದಾದರೂ ಮನಿ ಅಥವಾ ಇತರೆ ಆಕಾಂಕ್ಷೆಗಳಿಗೆ ಏನಾದರೂ ಆಸೆಗಳಿಗೆ ಒಳಪಟ್ಟಿದ್ರೆ ಅದರ ದಾಖಲೆ ಏನಾದರೂ ಇದ್ದರೆ ಬಿಡುಗಡೆ ಮಾಡ್ಬೋದು. ಆ ಥರ RTI ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಹರೀಶ. CDP ಆಫೀಸಲ್ಲಿ ನೀನು RTI ಹಾಕೋ, ಗಂಗಾಧರನ ಎಲ್ಲಿದೆಯಾ ನೀನು ಅಂತ ಕೇಳಿದಾಗ ಇಂಥ ಕಡೆ ಇದ್ದೀನಿ, ಬೇಗ ಬಾ ಇಂಥ ಲೇಡಿ ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ, ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದಾರೆ, ಇಂಥವ್ರು ಕೇಳು ಅಂದ್ಬಿಟ್ಟು ಒಂದು ಚೀಟಿಯಲ್ಲಿ ಕೊಟ್ಟಂಥ ವ್ಯಕ್ತಿ ಆತ್ನೇನೆ. ನಾನು ಅದು ಹಾಕಿದ್ದು ನಿಜಾನೇ. ತದನಂತರ ನನಗೆ ಒಂದು ವಾರದ ನಂತರ ಫೋನ್ ಮಾಡ್ತಾರೆ, ಇಲ್ಲ ಅವ್ರು ಈಗಾಗಲೇ ನಾವು ಹೇಳೋ ಥರ ಕೇಳ್ತಾ ಇದ್ದಾರೆ, ನೀನು ಅದ್ರ ವಿಚಾರಕ್ಕೆ ಪ್ರಥಮ ಮೇಲ್ಮನೆಯೂ ಹೋಗಬೇಡ ಅಥವಾ ದಾಖಲೆನೇ ಕೇಳಬೇಡ, ದಯವಿಟ್ಟು ಕೈ ಬಿಡು ಅಂತಂದು. ಸರಿನಪ್ಪ, ನೀವು ಹೇಳಿದ್ಮೇಲೆ ಆಯಿತು, ನಿಮ್ಗೆ ಒಳ್ಳೇದಾಗೋದಾದ್ರೆ ಆಗಲಿ ಅಂತೇಳಿ ಅದನ್ನು ನಾನು ಅಲ್ಲಿಗೆ ಕೈ ಬಿಟ್ಟಿರ್ತೀನಿ. CDP ಆಫೀಸರ್ ಮೇಲೆ ಹಾಕಿದಂಥ ವ್ಯಕ್ತಿ ಇದ್ದೇನೆ ಹಾಕ್ಸಿದ್ದು RTI, ನಾನಲ್ಲ. ತದನಂತರ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಾನು ಯಾವುದೇ ವ್ಯಕ್ತಿಯ ಹೆಸರಾಗಲಿ ಹರೀಶನ ಹೆಸರಾಗಲಿ ನಾನು ಪ್ರಸ್ತಾಪ ಮಾಡಿಲ್ಲ. ತದನಂತರ ಪಕ್ಷದ ಹೆಸರು ನಾನು ಪ್ರಸ್ತಾಪ ಮಾಡಿಲ್ಲ, ಅದು ಸಹ ಸುಳ್ಳನ್ನು ಹೇಳ್ತಾನೆ. ಆಮೇಲೆ ಹಿಟ್ಲರ್ ಸರ್ಕಾರ, ಹಿಟ್ಲರ್ನಾಗಿ ನಡ್ಕೊಳ್ತಾನಂತಕ್ಕಂಥ ಪದ ನಾನು ಬಳಕೆ ಮಾಡಿಲ್ಲ. ಯಾಕೆ ಅಂತಂದರೆ ಆತ ಸೃಷ್ಟಿ ಮಾಡ್ಕೊಂಡಿರೋಂಥ ಪದ ನನಗೆ ಗೊತ್ತಿಲ್ಲ. ಕಾರಣ ಸಾರ್ವಜನಿಕ ವಲಯದಲ್ಲಿ ಹೇಳ್ತಾರೆ, ತಹಸೀಲ್ದಾರ್ ವೆಂಕಟೇಶಪ್ಪನವ್ರು ಇಲ್ಲಿಂದ ವರ್ಗಾವಣೆ ಆಗ್ತಾರೆ. ಯಾಕೆ ಅಂತಂದರೆ ಇವರೇ ಮಾಡೋಂಥ ಪ್ರೆಸ್ ಮೀಟ್ಗಳ ಮುಖಾಂತರ ನಾನು ಕೇಳಿರತಕ್ಕಂಥದ್ದು ಏನಂತಂದರೆ ಭ್ರಷ್ಟಾಚಾರ ಮಾಡ್ತಾವನೆ ಅಂತ. ಅದಕ್ಕೆ ಹಿಂದೆ ಇದ್ದಂಥವರು ದಯಾನಂದ್ ಅವರು, ಅದಕ್ಕೆ ಹಿಂದೆ ಇದ್ದಂಥವರು ಇನ್ನೊಬ್ಬರು. ಈ ಥರ ಅನೇಕ ತಹಸೀಲ್ದಾರ್ಗಳು ಬಂದಾಗೆಲ್ಲನೂ ನೀವೇ ಹೇಳ್ತಾರಂಥದ್ದು. ಈಗ ಮಹಿಳಾ ತಹಸೀಲ್ದಾರ್ ಇದ್ದಾರೆ, ನಿಮ್ಗೆ ಯಾವುದೇ ರೀತಿ ಭ್ರಷ್ಟಾಚಾರ ನಡೀತಾ ಇಲ್ಲ, ಸಂತೋಷ. ಇವರೆಲ್ಲ ಇದ್ದಾಗ ಭ್ರಷ್ಟಾಚಾರ ನಡೀತಾ ಇತ್ತು, ಹಾಗಾಗಿ ನೀವು ಪ್ರೆಸ್ ಮೀಟ್ ಮಾಡಿದ್ದೀರಿ. ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು ಸಾರ್ವಜನಿಕರು ಹೇಳಿರ್ತಕ್ಕಂಥ ಮಾತು. ತದನಂತರ ಹಣ ಕೊಟ್ಟಿರ್ತಾರೆ, ಹಣ ಸಹಾಯ ಮಾಡಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಹರೀಶ್ ಅವರು. ನನಗೆ ನೀನು ನಿನ್ನ ಮನೆಯಿಂದ ಆರ್ಥಿಕವಾಗಿ ಕ್ಯಾಶ್ ಏನಾದರೂ ತಂದು ಧನ ಸಹಾಯ ಅಂತ ಏನಾದರೂ ಮಾಡಿದರೆ, ಈ ರೀತಿ ಇದ್ದಂಥ ಫೋಟೋಗಳು ಯಾವುದಾದ್ರೂ ಇದ್ದರೆ ನನಗೆ ತೋರಿಸ್ಬೋದು, ಅಥವಾ ಚೆಕ್ ಏನಾದರೂ ಕೊಟ್ಟಿದ್ರೆ ನಾನು ತೋರಿಸ್ಬೋದು. ಅದರಿಂದ ಮಾನ್ಯ ಹರೀಶ್ ಅವ್ರಿಗೆ ಈ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ. ಇನ್ನೂ ನಿನ್ನ ಬಗ್ಗೆ ಹಲವಾರು ವಿಷಯಗಳಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀನು ಲೋಕಾಯುಕ್ತರು ಬಂದು ಇಲ್ಲಿ ಕಾರ್ಯಕ್ರಮ ಮಾಡಿದಾಗ ಅವ್ರ ವಿರುದ್ಧ 2ನೇ ದಿವಸ ವಿರುದ್ಧ ನೀನು ಪತ್ರಿಕಾಗೋಷ್ಠಿ ಮಾಡ್ತೀಯ. ಮಾಜಿ ಸಂಸದರು ಬಂದು ಅವರ ಒಂದು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ 2ನೇ ದಿವಸ ನೀನು ಅವ್ರ ವಿರುದ್ಧ ಮಾತಾಡ್ತೀಯ. ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ನಾಯಕ ನೀನು. ಮುಂದಿನ ದಿನಗಳಲ್ಲಿ ಇನ್ನೂ ಮೇಲ್ಮಟ್ಟಕ್ಕೆ ಹೋಗೋ ತೊಂದರೆ ಇಲ್ಲ. ಇನ್ನೂ ದುಡ್ದಿದ್ದವ್ರು ಇದ್ದಾರಪ್ಪ, ಅವ್ರು ಮಾತಾಡಲಿ, ನಾನು ಮಾತಾಡ್ತೀನಿ. ನೀನು ಏನು ದುಡಿದೆ, ನೀನು ಬಂದು ತಾಲೂಕ್ ಪಂಚಾಯಿತಿಯಲ್ಲಿ ನನಗೆ ಟಿಕೆಟ್ ಕೊಟ್ಟಿಲ್ಲ, ನನಗೆ ಅನ್ಯಾಯ ಮಾಡಿದರು ಅಂದ್ಬಿಟ್ಟು ನಿಮ್ಮ ನಾಯಕರ ವಿರುದ್ಧ ನೀನು ಮಾತಾಡಿರ್ತಕ್ಕಂಥ ಅವಾಚ್ಯ ಪದಗಳು ಲಕ್ಷಾಂತರ ಮಾತಾಡ್ಕೊಂಡಿದ್ಯಾ. ನಿನ್ನ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕಾಗಿ, ಯಾರನ್ನೋ ಮನವೊಲಿಸೋದಕ್ಕಾಗಿ ಲಕ್ಷಾಂತರ ಜನ ಮತ ನೀಡಿರ್ತಕ್ಕಂಥವ್ರ ವಿರುದ್ಧ ಅವ್ರ ಬಾಯಲ್ಲಿ ಮಣ್ಣಾಕ್ಬಿಡಪ್ಪ ಹರೀಶ, ಇನ್ನೊಬ್ಬ ಗಿರಾಕಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಈ ಮುಖಾಂತರ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಪದೇ ಏನಾದರೂ ನಿಂತಲ್ಲಿ ಕುಂತಲ್ಲಿ ಪತ್ರಿಕೆ ಬಾಲಿಶ ಹೇಳಿಕೆಗಳನ್ನು ದಾಖಲೆ ಇಲ್ಲದೆ ಕೊಟ್ಟರೆ ಕಾನೂನು ರೀತಿ ಹೋರಾಟ ಮಾಡಲಿಕ್ಕೆ ಏನೆಲ್ಲ ದಾಖಲೆಗಳು ಬೇಕೋ ಆ ದಾಖಲೆಗಳನ್ನು ಈಗಾಗಲೇ ಕ್ರೋಢೀಕರಿಸಿದ್ದೀರಿ. ನಾನು ಎತ್ಕೊಂಬರೋಕ್ಕೆ ಭಾರ ಆಗಿ ಬಂದಿಲ್ಲ. ಈ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೀನಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.